Welcome to the party, Shraddha. In fact, welcome to my world. ನನ್ನ ಜಗತ್ತಿಗೆ ಸ್ವಾಗತ, ಸುಸ್ವಾಗತ. ಹಾಯ್, ಹಲೋ, ಮತ್ತೊಂದ್ಸಲ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನೀವೆಲ್ಲ ಇಲ್ಲಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ವಿಕ್ರಾಂತ್ ಆಡಿಯೋಸ್ ಕಂಪ್ನಿ ಲಾಂಚ್ ಆಗಿ ಇವತ್ತು 4 ವರ್ಷ. ಈ 4 ವರ್ಷದಲ್ಲಿ ನಾವು 100 ಕೋಟಿ ಬಿಸ್ನೆಸ್ ಮಾಡಿದ್ದೀವಿ. ಆ್ಯಂಡ್ ಈ ಅಚೀವ್ಮೆಂಟ್ ಬೇರೆ ಇನ್ಯಾರೂ ಮಾಡಿಲ್ಲ. ಸೊ ಐ ಥ್ಯಾಂಕ್ ಯು ಆಲ್ ಫಾರ್ ದಿಸ್. ಥ್ಯಾಂಕ್ ಯು ಆಲ್. ನಿಮ್ಮ ಎಲ್ಲರ ಹೆಲ್ಪಿಂದಾಗಿ ನಾನಿವತ್ತು ಈ ಮಟ್ಟಕ್ಕೆ ಮುಟ್ಟೋದಕ್ಕೆ ಸಾಧ್ಯ ಆಯಿತು. ಇವತ್ತು ನಮ್ಮ ಮಧ್ಯೆ ವಿಶೇಷವಾದ ಇಬ್ಬರಿದ್ದಾರೆ. ಅವ್ರನ್ನ ನಾನಿಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ರಾಕ್ ಸ್ಟಾರ್ ಭುವನ್ and his sweet wife Shraddha. Please come on stage. Please, Bhuvan, come on. Come. ಭುವನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟ್ಯಾಲೆಂಟೆಡ್ ಸಿಂಗರ್ ಆ್ಯಂಡ್ ಎ ಗ್ರೇಟ್ ರಾಕ್ ಸ್ಟಾರ್. ಭುವನ್ ಕೈಯಲ್ಲಿ ನಾನು ಬಹಳಷ್ಟು ಆಲ್ಬಮ್ಸ್ಗೆ ಹಾಡಿಸಿದ್ದೀನಿ. ಇವತ್ತಿಲ್ಲಿ ಭುವನ್ ತನ್ನ ವೈಫ್ನ ಕರ್ಕೊಂಡು ಬಂದಿದ್ದಾನೆ. ಐ ವುಡ್ ಲೈಕ್ ಟು ವಿಶ್ ದೆಮ್ ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. Thank you. Oh, thanks, Vikram. It's okay, Bhuvan. ನಮ್ಮೆಲ್ಲರ ಮಧ್ಯೆ ಭುವನ್ ಇದ್ದಾರೆ ಅಂದಮೇಲೆ ಏನಾಗಬೇಕು ಹೇಳಿ? ಎಸ್ ಭುವನ್, ನಮ್ಮೆಲ್ಲರಿಗೋಸ್ಕರ ನೀವೊಂದು ಹಾಡು ಹಾಡಲೇಬೇಕು. ನಮ್ಮೆಲ್ಲರಿಗಲ್ದಿದ್ರು ಫಾರ್ ಯೋರ್ ಬ್ಯೂಟಿಫುಲ್ ವೈಫ್. ಪ್ಲೀಸ್. ನಿನ್ನಿಂದ ದೂರಾಗಿ ಇರಲಾರೆನು, ಇನ್ನೆಂದು ನಿನ್ನನ್ನು ಬಿಡಲಾರೆನು. ಕಣ್ಣಲ್ಲೇ ನೀನು ಕೂದಿದ್ದ ಮೇಲೆ ಬೇಕಿಲ್ಲ ಇನ್ನು ಕಣ್ಣ ಮುಚ್ಚಾಲೆ ನಾಕುಗಳೇ ನಿನ್ನನು. ನಿನ್ನಿಂದ ದೂರಾಗಿ ಇರಲಾರೆನು, ಇನ್ನೆಂದು ನಿನ್ನನ್ನು ಬಿಡಲಾರೆನು.
ಹೀಗೆ ಇರಬಾರ್ದಾ? ಇನ್ನೆಂದು ನಿನ್ನನ್ನು ಬಿಡಲಾರೆನು. ಥ್ಯಾಂಕ್ಸ್ ಭುವನ್, ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಖುಷಿ ಪಡೋದೇನು ಬೇಕಾಗಿಲ್ಲ. ಎಲ್ಲರೂ ಒತ್ತಾಯ ಮಾಡಿದ್ರು ಅಂತ ಮಾಡಿದೆ. ಎಷ್ಟು ಬೇಗ ಭುವನ್ ಬದಲಾಗಿ ಹೋಗ್ತಾರೆ. ಬೇಕು ಅಂತಾನೆ ನನ್ನ ಮಾತಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅವರು. ನನಗೆ ಕತ್ಲೆ ಅಂದರೆ ಬಹಳ ಇಷ್ಟ. ಯಾಕೆ ಅಂತ ಕೇಳಲೇ ಇಲ್ಲ? ಯಾಕೆ? ಯಾಕಂದರೆ ಕತ್ಲಿಗೆ ನೆರಳಿನ ಭಯ ಇರೋದಿಲ್ಲ. ನಾವು ನಾವಾಗಿರ್ಬೋದು ಅಲ್ವಾ? ಯಾರಿಗೂ ನಾವು ಏನು ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗೂ ಇಲ್ಲ. ಬೆಳಕಲ್ಲಿ ನಾವು ಏನು ಅನ್ನೋದು ಎಲ್ಲರಿಗೂ ಕಾಣಿಸುತ್ತೆ. ಕತ್ಲಲ್ಲಿ ಮಾಯ ಆಗ್ಬೋದು, ಯಾರಿಗೂ ಕಾಣಿಸ್ದೇ ಇರೋ ಥರ. ಏನಂತೀರಾ? ನಿಮ್ಗೆ ಹಾಗೆ ಅನ್ಸುತ್ತೋ ಏನೋ, ಆದರೆ ನನಗೆ ಕತ್ಲೆಗಿಂತ ಬೆಳಕೆ ಇಷ್ಟ. ಮನುಷ್ಯ ಏನು ಅಂತ ಕಾಣೋದು ಬೆಳಕಲ್ಲೇ ಅಲ್ವಾ? ಇಸ್ ಇಟ್ ಗುಡ್? ಇರಲಿ. ಹೌದು, ಇವತ್ತು ಅಮಾವಾಸ್ಯೆನಾ? ಯಾಕಂದರೆ ಹೊರಗೆ ತುಂಬ ಕತ್ಲೆ ಇದೆ. ಬಟ್ ಇಲ್ಲ ಅನ್ಸತ್ತೆ. ನನ್ನ ಎದುರಿಗೆ ಹುಣ್ಣಿಮೆ ಚಂದ್ರ ಇರೋವಾಗ ನಾನು ಎಂತ ಮಾತಾಡ್ತಾ ಇದ್ದೀನಿ. ನೀವೇನು ಮಾತೇ ಆಡೋದಿಲ್ಲ ಅಲ್ವಾ ಹೆಚ್ಚಿಗೆ? ಅದು ಏನಿಲ್ಲ, ನನಗಿದೆಲ್ಲ ಹೊಸತು. ಹೊಸ ಜಾಗ, ಜನ. ಓ ರೈಟ್. ಹೊಸದ್ರಲ್ಲೆಲ್ಲ ಹಾಗೆ ಅನಿಸುತ್ತೆ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಗುತ್ತೆ. ಲೈಮ್ ಲೈಟ್ ಬಿದ್ದರೆ ಎಲ್ಲ ಸರಿ ಹೋಗುತ್ತೆ. ಭುವನ್ ಹೆಂಡತಿ ಅಂದಮೇಲೆ ಎಲ್ಲ ತಿಳ್ಕೊತೀರಾ ಬಿಡಿ, ನಿಧಾನವಾಗಿ. ಬಟ್ ನನಗೆ ಈ ಫೀಲ್ಡ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇಲ್ಲ. ಅರೆ, ಹಾಗಂದ್ರೆ ಹೇಗೆ? ನೀವು ಈ ಫೀಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ತಿಳ್ಕೊಳೋ ಕುತೂಹಲನೂ ಇರೋದಿಲ್ಲ. ಒಂದು ಸಲ ರುಚಿ ಗೊತ್ತಾದರೆ ಎಲ್ಲ ತಿಳ್ಕೊಳ್ದೆ ಬಿಡೋದಿಲ್ಲ. ನೋಡ್ತೀರಿ ಬೇಕಿದ್ರೆ. ಏನೋ ನನಗೇನು ಹಾಗನ್ನಿಸ್ತಿಲ್ಲ. ಇಡೀ ದಿನ ಗಂಡನ ಜೊತೆನಲ್ಲೇ ಇರ್ತೀರಾ? ಇಲ್ಲೂ ಅವ್ರನ್ನೇ ಹುಡುಕ್ತಿದ್ದೀರಾ? ಡೋಂಟ್ ವರಿ. ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ. ಅದು ಸುಮ್ಮನೆ ನೋಡಿದೆ ಅಷ್ಟೇ. ಅದೇನಂದರೆ, ನೀವ್ಯಾಕೆ ಆ್ಯಕ್ಟಿಂಗ್ ಮಾಡೋದ್ರ ಬಗ್ಗೆ ಟ್ರೈ ಮಾಡಬಾರ್ದು? ಗಂಡ ಸಿಂಗರ್, ಹೆಂಡತಿ ಆ್ಯಕ್ಟರ್, ಒಂಥರ ಚೆನ್ನಾಗಿರುತ್ತೆ. ಭುವನ್ಗೆ ನನಗೆ ತುಂಬ ಪ್ರೊಡ್ಯೂಸರ್ಸ್ ಗೊತ್ತು. ಬೇಕಿದ್ರೆ ಟ್ರೈ ಮಾಡ್ಬೋದು. ಇಲ್ಲ ಇಲ್ಲ, ಹಂಗದ್ರಲ್ಲೆಲ್ಲ ಆಸಕ್ತಿ ಇಲ್ಲ. ಎಲ್ಲರೂ ಫಸ್ಟ್ ಹಾಗೆ ಹೇಳ್ತಾರೆ ಶ್ರದ್ಧಾ. ನೀವೊಂದ್ಸಲ ಹ್ಞೂ ಅನ್ನಿ, ಆಮೇಲೆ ನೋಡಿ ನಿಮ್ಮ ಭವಿಷ್ಯದ ಗೆರೆಗಳನ್ನ ನೀವೇ ಬರ್ಕೋಬೋದು.
ಭುವನ್ ಒಪ್ಪಲ್ಲ ಅನ್ನೋದಾ? ಅವನ ನಾನು ಮೊದಲಿಂದ ನೋಡಿದ್ದೀನಿ. ಡೋಂಟ್ ವರಿ, ಐ ವಿಲ್ ಹೆಲ್ಪ್ ಯು. ನೋಡಿ, ನಿಮ್ಮ ಭವಿಷ್ಯನ ನೀವೇ ಬರ್ಕೋಬೇಕು. ನಿಮ್ಮ ಕೈನಲ್ಲಿರೋ ಗೆರೆಗಳನ್ನ ನೀವೇ ಬರೀಬೋದು. What I mean is, why don't you... ಓ, ಬಂದ್ಯಾ? ಬಾ. ನಿನ್ನ ಹೆಂಡತಿನ ಹೀರೋಯಿನ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೆ. ಏನು ಬೇಕಿಲ್ಲ ವಿಕ್ರಾಂತ್, ಅದರಲ್ಲೆಲ್ಲ ಅವಳಿಗೆ ಆಸಕ್ತಿ ಇಲ್ಲ. ಓ, ನಿನ್ನ ಹೆಂಡತಿ ಏನಾಗಬೇಕು ಅಂತ ನೀನೇ ಡಿಸೈಡ್ ಮಾಡಿದ್ಯಾ? ವಿಕ್ರಾಂತ್ ಅವಳು ನನ್ನ ಹೆಂಡತಿ. ನಾನು ಡಿಸೈಡ್ ಆದರೂ ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಭುವನ್, ಓ, ಐ ಸಿ. ಅವಳನ್ನ ಹೊರಗೆ ಬಿಟ್ರೆ ಕಷ್ಟ ಅಂತನಾ ಭುವನ್? ಪ್ಲೀಸ್ ವಿಕ್ರಾಂತ್, ಅವಳು ನನ್ನ ಹೆಂಡತಿ, ಹಾಗೆಲ್ಲ ಮಾತಾಡ್ಬೇಡ. ಅರೆ, ಇದೇನೋ ಭುವನ್, ನೀನು ಯಾವಾಗಿಂದ ಶ್ರೀರಾಮಚಂದ್ರ ಆಗೋದೆ? ನಾನೇನೋ ನಿನ್ನ ಹೆಂಡತಿ ಅಂದರೆ ನನ್ನ ಹೆಂಡತಿ ಅಂದ್ಕೊಂಡು. ಭುವನ್, ಏನಿದು? ಪ್ಲೀಸ್. ವಿಕ್ರಾಂತ್, ಇನ್ನೊಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರು ಹುಷಾ. ಇವಳು ನನ್ನವಳು. ನನ್ನ ಪಾರ್ಟಿಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯಾ? ಏಯ್, ಪಾರ್ಟಿ ಅಂತ ನಿನ್ನ ಪಾರ್ಟಿ ಆದ್ರೂ ಸರಿ, ಪ್ರಪಂಚದ ಯಾವ ಮೂಲೆ ಆದ್ರೂ ಸರಿ, ಎಲ್ರಿ ಎದುರಿಗೂ ಇದೇ ಆಗ್ತಾ ಇತ್ತು. ನಾನು ಯಾರು ಅಂತ ಗೊತ್ತಿದ್ದು ಈಗ ಮಾತಾಡ್ತಿದ್ಯಾ? ಹೊಸ್ಕಾಕ್ಬಿಡ್ತೀನಿ ನಿನ್ನ. ಹುಳನ ಹೊಸ್ಕಾಕ್ಬೋದು, ಆದ್ರೆ ನಾನು ತಿಮಿಂಗ್ಲ. ನೆನ್ಪಿಟ್ಕೊ ಭಾಷದ. ಭುವನ್, ಸರಿ ಇರಲ್ಲ. ಇದ್ರ ಪರಿಣಾಮ ಸರಿ ಇರಲ್ಲ. ಕೂತ್ಕೋ ಶ್ರದ್ಧಾ. ಸಾರಿ. ನೀವ್ಯಾಕೆ ನಂಗೆ ಸಾರಿ ಕೇಳ್ತಿದ್ದೀರಾ ಭುವನ್? ನಿನ್ನ ಇಲ್ಲಿ ಕರ್ಕೊಂಡ್ ಬರಲೇಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಭುವನ್. ಇಟ್ಸ್ ನಾಟ್ ಓಕೆ. ನೋ ಚೇತು, ಏನ್ ಅಂದ್ಕೊಂಡಿದ್ದ ನೋಡ, ನನ್ನೇ ಹೊಸ್ಕಾಗ್ತಾರ ಇಡಿಯಟ್. ಯಾಕೋ ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ರೆ ಏನ್ ಅಂದ್ಕೋತಾರೋ ಗೊತ್ತಾಗ್ತಿಲ್ಲ.
ಏನಾಯ್ತು? ಏನೋ ಪ್ರಾಬ್ಲಮ್ ಆಗಿದೆ ಸರ್. ಏನಾಗಿದೆ? ಏನಂತ ಗೊತ್ತಾಗ್ತಿಲ್ಲ ಸರ್. ಸರಿ, ನಿನ್ನ ಗಾಡಿ ರೆಡಿ ಮಾಡ್ಕೊಂಬಾ. ಸರಿ ಸರ್. ಬಾ ಸರ್. ಥ್ಯಾಂಕ್ಸ್ ಭುವನ್. ನನಗೆ ಅಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸತ್ಯ, ನೀವು ಬಂದು ಸೇವ್ ಮಾಡಿದ್ರಿ. ಇಟ್ಸ್ ಓಕೆ. ಅವನು ಒಂದು ದೊಡ್ಡ ಮನುಷ್ಯ ಹಾಕೊಂಡ್ಬಿಟ್ಟಿದ್ದಾನೆ. ಏನ್ ಮಾಡಿದ್ರು ನಡೀತೆ ಅನ್ನೋ ಕೊಪ್ಪು ಇನ್ನೊಂದು ಸಲಿ ಸಿಗ್ಲಿ ನನ್ನ ಎದುರಿಗೆ. ನನಗೆ ಯಾವತ್ತು ಹಾಕ್ತಾನೆ? ನನ್ನ ಹೆಂಡತಿನ ಮುಟ್ಟಕ್ಕೆ ಎಷ್ಟು ಧೈರ್ಯ ಅವನಿಗೆ? ಅಕ್ಕಪಕ್ಕ ಒಂದು ಹೋಟ್ಲು ಕಾಣಿಸ್ತಾ ಇಲ್ಲ. ಹಸುವಾಗ್ತಿದ್ಯಾ? ಅಲ್ಲೇನು ತಿಂದಿರ್ಲಿಲ್ಲ ನಾನು. ನಂಗೂ ಹಸುವಾಗ್ತಿದೆ. ಭುವನ್, ಅಲ್ಲಿ ನೋಡಿ, ಅಲ್ಲೊಂದು ಅಂಗಡಿ ಕಾಣ್ತಾ ಇದೆ. ಅಲ್ಲಿ ತಿನ್ನಕ್ಕೆ ಏನಾದ್ರೂ ಸಿಗ್ಬೋದು. ಅಲ್ಲ, ಅಲ್ಲಿ ನಾನು ತಿನ್ನದ? ಏನ್ ಹೇಳ್ತಾ ಇದೀನಿ ನೀನು? ಇಲ್ಲಲ್ಲ, ಚಚೆ ಬೇಡ, ಬಾ. ತಂದಾನೆ ತಂದಾನೆ ತಾನೆ ನಾನಿ ತಾನ ನಾನು ಆರಿ 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 ಆರಿ. ಬಾ ಬಾ ಅಂದೆ. ಅಜ್ಜಿ, ತಿನ್ನಕ್ಕೇನಿದೆ? ಅಯ್ಯೋ, ಈಗ ತಾನೇ ಎಲ್ಲ ತೊಳೆದು ಬೆಳಗಿಟ್ನಲ್ಲವ. ಹೊಸ ಚಿತ್ರಾನ್ನ ಐತೆ, ಕೊಡ್ಲಾ? ಹೌದು, ಪರವಾಗಿಲ್ಲ ಅಜ್ಜಿ, ಅದೇನು ಕೊಡಿ. ಸರಿ. ಅಲ್ಲ, ಇಷ್ಟೊತ್ತಲ್ಲಿ ಹಿಂಗೆ ತಿರ್ಗಾಡ್ತಿದ್ದೀರಲ್ಲ, ಈ ಜಾಗ ಬೇರೆ ಸರಿ ಇಲ್ಲ, ಹೆಂಡತಿ ಬೇರೆ ಜೊತೆ ಹೇಳವಳೆ. ಸ್ವಲ್ಪ ಹುಷಾರು ಕಣಪ್ಪ. ತಗ. ಏನು ತೊಂದರೆ ಆಗಲ್ಲ ಅಜ್ಜಿ, ನಾನಿದ್ದೀನಲ್ಲ, ಏನಾಗಲ್ಲ.